ಇಡೀ ದೇಶಾದ್ಯಂತ ಇರುವ ದೇಶದ ಎಲ್ಲ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ದಿಢೀರ್ ಬಂಪರ್ ಗಿಫ್ಟ್ ನೀಡುವ ಮೂಲಕ ಪ್ರತಿಯೊಬ್ಬ ಬಿಪಿಎಲ್, ಎಪಿಎಲ್, ಅಂತ್ಯೋದಯ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇನ್ನು ಮುಂದೆ ಪ್ರತಿ ತಿಂಗಳು 1,000 ಹಣ ಸಿಗಲಿದೆ. ಹೌದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಗಾಗ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ಮಾಡಿ ಆ ಯೋಜನೆಗಳನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಯೋಜನೆಗಳ ಲಾಭ ನೀಡುತ್ತಾ ಬಂದಿದೆ. ಇಲ್ಲಿಯವರೆಗೂ ಕೂಡ ಅದೆಷ್ಟೋ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳ ಲಾಭವೂ ಕೂಡ ಉಚಿತವಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದೀಗ ಮತ್ತೆ ಇಂದಿನಿಂದ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದೆ ಪ್ರತಿ ತಿಂಗಳು 1,000 ಹಣ ನೀಡುವುದಾಗಿ ಮಾಹಿತಿ ಸಿಕ್ಕಿದ್ದು, ಇನ್ನು ಮುಂದೆ ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಬಳಕೆದಾರರು ಪ್ರತಿ ತಿಂಗಳು ಕೂಡ 1,000 ಹಣ ಕೇಂದ್ರ ಸರ್ಕಾರದಿಂದ ಪಡೆದುಕೊಳ್ಳಬಹುದು. ಹಾಗಾದರೆ ಬನ್ನಿ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವುದಾದರೂ ಏನು, ಎಂಥವರಿಗೆ ಪ್ರತಿ ತಿಂಗಳು 1,000 ಹಣ ಸಿಗಲಿದೆ, ಈ 1,000 ಹಣ ಪ್ರತಿ ತಿಂಗಳು ಪಡೆಯಲು ಯಾವೆಲ್ಲ ಕೆಲಸಗಳು ಮಾಡಬೇಕು ಮತ್ತು ಇದು ಯಾವ ದಿನಾಂಕದಿಂದ ಈ ಹಣ ಜಮಾ ಆಗಲಿದೆ. 2026ರಲ್ಲಿ ಪಡಿತರ ಚೀಟಿ ಸುಧಾರಣೆಗಳ ವೇಗವನ್ನು ಕೂಡ ಪಡೆದುಕೊಂಡಿವೆ. ಅರ್ಹ ಕುಟುಂಬಗಳಿಗೆ 1,000 ಮಾಸಿಕ ನೇರ ಪ್ರಯೋಜನ ವರ್ಗಾವಣೆ ಡಿಬಿಟಿ ಬಗ್ಗೆ ಅನೇಕ ಚರ್ಚೆಗಳು ಈಗಾಗಲೇ ನಡೆಯುತ್ತಿದ್ದು, 2025ರಿಂದ ಅರ್ಹ ಕುಟುಂಬಗಳಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಪ್ರತಿ ತಿಂಗಳು 1,000 ಹಣ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಪಡೆಯುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಭೌತಿಕ ಪಡಿತರ ವಿತರಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವಾಗ ಊಹಿಸಬಹುದಾದ ಆರ್ಥಿಕ ಸಹಾಯವನ್ನು ಕೂಡ ನೀಡಲು ಈ ನೀತಿ ಕ್ರಮವು ಕೂಡ ವಿನ್ಯಾಸಗೊಳಿಸಲಾಗುತ್ತಿದೆ ಎನ್ನಲಾಗಿದ್ದು, ಪಡಿತರ ಚೀಟಿ 2025ರ ಸುಧಾರಣೆಯು ಭಾರತದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಆಧುನೀಕರಿಸುವ ಬಗ್ಗೆ ವ್ಯಾಪಕ ಚರ್ಚೆಗಳು ಕೂಡ ಒಂದು ಭಾಗ ಆಗಿದೆ. ಇದು ಪಾರದರ್ಶಕತೆಯನ್ನು ಕೂಡ ಸುಧಾರಿಸುವುದು ಮತ್ತು ಸೋರಿಕೆಯನ್ನು ಕಡಿಮೆ ಮಾಡುವುದು ಮತ್ತು ಇದರ ಉಪಯೋಗಗಳು ಕೂಡ ಸರಿಯಾದ ಮನೆಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದರ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ಈ ಸುಧಾರಣೆಯ ಅಡಿಯಲ್ಲಿ ಹೆಚ್ಚು ಚರ್ಚೆ ಮಾಡಲಾಗಿರುವಂತಹ ಪ್ರಸ್ತಾಪಗಳಲ್ಲಿ ಒಂದಾದ ಸಬ್ಸಿಡಿ ಆಹಾರ ಧಾನ್ಯಗಳ ಬದಲಿಗೆ ಅಥವಾ ಹೆಚ್ಚುವರಿಯಾಗಿ ಡಿಬಿಟಿ ಮೂಲಕ ಅರ್ಹ ಪಡಿತರ ಚೀಟಿದಾರರಿಗೆ ನೇರ ನಗದು ಸಹಾಯವಾಗಿ ತಿಂಗಳಿಗೆ 1,000 ಒದಗಿಸುವುದಾಗಿ ಈಗಾಗಲೇ ಸೇರಿದೆ. ಈ ವಿಧಾನದ ಹಿಂದಿನ ಗುರಿ ಎಂದರೆ ಸರ್ಕಾರದ ಬೆಂಬಲವನ್ನ ಊಹಿಸಿಕೊಂಡು ಕುಟುಂಬಗಳು ತಮ್ಮ ಆಹಾರ ಮತ್ತು ಅಗತ್ಯತೆಗಳನ್ನು ನಿರ್ವಹಿಸಲು ಹೆಚ್ಚಿನ ನಮ್ಯತೆಯನ್ನು ಕೂಡ ನೀಡುವುದು ಆಗಿದೆ. 2026ರಿಂದ ಪ್ರತಿಯೊಬ್ಬ ಪಡಿತರ ಚೀಟಿ ಹೊಂದಿರುವವರು ತಿಂಗಳಿಗೆ 1,000 ಹಣ ಪಡೆಯುತ್ತಾರೆ ಎಂದು ದೃಢೀಕರಿಸುವ ಯಾವುದೇ ರಾಷ್ಟ್ರವ್ಯಾಪ್ತಿ ಅಧಿಕೃತ ಅಧಿಸೂಚನೆ ಈವರೆಗೂ ಕೂಡ ಬಂದಿಲ್ಲ. ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ಇದೇ ರೀತಿಯ ಡಿಬಿಟಿ ಆಧಾರಿತ ಆಹಾರ ಸಬ್ಸಿಡಿ ಪೈಲಟ್ ಮತ್ತು ನಗದು ವರ್ಗಾವಣೆಯ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸುದ್ದಿಗೋಷ್ಠಿ ಆಗುತ್ತಿವೆ. ಕೆಲವು ರಾಜ್ಯಗಳು ಈಗಾಗಲೇ ಭೌತಿಕ ಪಡಿತರ ವಿತರಣೆಯನ್ನು ನಗದು ವರ್ಗಾವಣೆಗಳೊಂದಿಗೆ ಬದಲಾಯಿಸುವ ಪ್ರಯೋಜನವನ್ನು ಕೂಡ ಮಾಡುತ್ತಿದ್ದು, ಇದು ಆನ್ಲೈನ್ನಲ್ಲಿ ಚರ್ಚೆ ಮಾಡುತ್ತಲಾಗುತ್ತಿದೆ. 1,000 ಅಂಕಿ ಅಂಶ ಸಾರ್ವತ್ರಿಕವಾಗಿ ಅನುಮೋದಿತ ಪ್ರಯೋಜನ ಅಲ್ಲ, ಅಂದಾಜು ಅಥವಾ ಪ್ರಸ್ತಾವಿತ ಮೊತ್ತ ಎಂದು ನಂಬಲಾಗಿದೆ. ಇದು ಭವಿಷ್ಯದಲ್ಲಿ ಅಂತಹ ಯೋಜನೆಗಳನ್ನು ಜಾರಿಗೆ ತಂದರೆ ಇದರ ಅರ್ಹತೆಯು ಪಡಿತರ ಚೀಟಿ ವರ್ಗ ಮತ್ತು ಆದಾಯದ ಸ್ಥಿತಿಯನ್ನು ಕೂಡ ಅವಲಂಬಿಸಿರುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಒಳಗೊಳ್ಳಪಟ್ಟಂತಹ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಆದ್ಯತೆ ನೀಡಲಾಗುವುದು. ಇದರ ಅನುಮೋದನೆ ದೊರೆತರೆ 1,000 ಮಾಸಿಕ ಪ್ರಯೋಜನವನ್ನು ಕೂಡ ನೇರವಾಗಿ ಪಡಿತರ ಚೀಟಿದಾರರ ಲಿಂಕ್ಡ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ. ಇದರ ನಿಖರವಾದ ಫಲಾನುಭವಿ ಗುರುತನ್ನು ಖಚಿತಪಡಿಸಿಕೊಳ್ಳಲು ಆಧಾರ್ ಆಧಾರಿತ ದೃಢೀಕರಣವು ಕಡ್ಡಾಯವಾಗಿರುತ್ತೆ. ಈ ತರ ಡಿಬಿಟಿ ಯೋಜನೆಗಳಂತಹ ಪಾವತಿಗಳನ್ನು ನಿಗದಿತ ಮಾಸಿಕ ವೇಳಾಪಟ್ಟಿಯಲ್ಲಿ ಜಮಾ ಮಾಡಲಾಗುತ್ತದೆ. ಇದು ಮಧ್ಯವರ್ತಿಗಳನ್ನು ಕಡಿಮೆ ಮಾಡಲು, ನಕಲು ಮಾಡುವುದನ್ನು ಕೂಡ ತಡೆಯಲು ಮತ್ತು ಕುಟುಂಬಗಳಿಗೆ ಪ್ರಯೋಜನಗಳನ್ನು ನೇರವಾಗಿ ತಲುಪಿಸುವುದನ್ನು ಇದು ಖಚಿತಪಡಿಸಿಕೊಳ್ಳಲು ಈ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಡಿಬಿಟಿ ಕಡೆಗೆ ಬದಲಾವಣೆಯು ಕಲ್ಯಾಣ ವಿತರಣೆಯನ್ನು ಆಧುನೀಕರಿಸುವ ಸರ್ಕಾರದ ಪ್ರಯತ್ನವನ್ನು ಕೂಡ ಪ್ರತಿಬಿಂಬಿಸುತ್ತೆ. ಇದರ ನಗದು ವರ್ಗಾವಣೆಯು ಫಲಾನುಭವಿಗಳಿಗೆ ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಆಹಾರವನ್ನು ಖರೀದಿಸುವ ಸ್ವಾತಂತ್ರ್ಯ ನೀಡುತ್ತೆ ಮತ್ತು ಸರ್ಕಾರದ ಸಂಗ್ರಹಣೆ ಮತ್ತು ವಿತರಣಾ ವೆಚ್ಚವನ್ನು ಕೂಡ ಕಡಿಮೆ ಮಾಡುತ್ತದೆ. ಇದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಸಹಾಯ ಕೂಡ ಮಾಡುತ್ತೆ ಮತ್ತು ಡಿಜಿಟಲ್ ಟ್ರ್ಯಾಕಿಂಗ್ ಮೂಲಕ
ಮೂಲಕ ಹೊಣೆಗಾರಿಕೆಯನ್ನು ಸುಧಾರಿಸುತ್ತೆ. ಆದಾಗ್ಯೂ ವಿಶೇಷವಾಗಿ ಗ್ರಾಮೀಣ ಮತ್ತು ಹಣದುಬ್ಬರ ಪೀಡಿತ ಪ್ರದೇಶಗಳಲ್ಲಿ ಆಹಾರ ಭದ್ರತೆಯ ಅಗತ್ಯತೆಗಳೊಂದಿಗೆ ನಗದು ಬೆಂಬಲವನ್ನು ಕೂಡ ಎಚ್ಚರಿಕೆಯಿಂದ ಸಮತೋಲನಗೊಳಿಸಬೇಕು ಎಂದು ತಜ್ಞರು ಗಮನಿಸುತ್ತಾರೆ. ಪ್ರಸ್ತುತ ಪಡಿತರ ಚೀಟಿ ಹೊಂದಿರುವವರು ತಮ್ಮ ಪಡಿತರ ಚೀಟಿ ವಿವರಗಳು, ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆ ಮಾಹಿತಿಯು ನಿಖರವಾಗಿದೆ ಮತ್ತು ನವೀಕರಿಸಲ್ಪಟ್ಟಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಈ ಸಿದ್ಧತೆಯು ಭವಿಷ್ಯದ ಯಾವುದೇ ಡಿಬಿಟಿ ಆಧಾರಿತ ಯೋಜನೆಗೆ ಸಹಾಯಕ ಆಗಿರುತ್ತೆ. ಈ ಪಡಿತರ ಚೀಟಿ ಹೊಂದಿರುವವರಿಗೆ ಪ್ರಮುಖ ಮಾಹಿತಿ: 2026ರ ಪಡಿತರ ಚೀಟಿ ಸುಧಾರಣೆ ಅಡಿಯಲ್ಲಿ 1,000 ಮಾಸಿಕ ನೇರ ಪ್ರಯೋಜನದ ಕಲ್ಪನೆಯು ಗಮನ ಸೆಳೆಯುತ್ತಲೇ ಇದೆ ಸ್ನೇಹಿತರೆ. ಆದರೆ ಇದು ಇನ್ನೂ ರಾಷ್ಟ್ರವ್ಯಾಪಿ ದೃಢೀಕೃತ ಯೋಜನೆಯಾಗಿಲ್ಲ. ಇದು ಎಲ್ಲಾ ಕುಟುಂಬಗಳಿಗೆ ಅನುಮೋದಿತ ಪ್ರಯೋಜನಕ್ಕಿಂತ ಹೆಚ್ಚಾಗಿ ಆಹಾರ ಸಬ್ಸಿಡಿ ವಿತರಣೆಯನ್ನ ಸುಧಾರಿಸುವ ಬಗ್ಗೆ ನಡೆಯುತ್ತಿರುವಂತಹ ಚರ್ಚೆಗಳನ್ನ ಪ್ರತಿಬಿಂಬ ಮಾಡುತ್ತಿದೆ. ಪ್ರತಿ ಎಲ್ಲಾ ಅಂತ್ಯೋದಯ ಪಡಿತರ ಚೀಟಿಗೆ 21 ಕೆಜಿ ರಾಗಿ ಹಾಗೂ 14 ಕೆಜಿ ಸಾರವರ್ಧಿತ ಅಕ್ಕಿ ಹಾಗೂ PHH ಪಡಿತರ ಚೀಟಿಯಲ್ಲಿನ ಪ್ರತಿ ಫಲಾನುಭವಿಗಳಿಗೆ 3 ಕೆಜಿ ರಾಗಿ ಹಾಗೂ 2 ಕೆಜಿ ಸಾರವರ್ಧಿತ ಅಕ್ಕಿ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ. ಇದರ ಜೊತೆಗೆ ಏಕ ಸದಸ್ಯ ಮತ್ತು ದ್ವಿಸದಸ್ಯ ಮತ್ತು ತ್ರಿಸದಸ್ಯ AAY ಪಡಿತರ ಚೀಟಿಗಳನ್ನು ಹೊರತುಪಡಿಸಿ 4 ಮತ್ತು 4ಕ್ಕಿಂತ ಹೆಚ್ಚಿನ ಸದಸ್ಯರು ಉಳ್ಳವರಂತಹ AAY ಪಡಿತರ ಚೀಟಿಯ ಪ್ರತಿ ಫಲಾನುಭವಿಗಳಿಗೆ ಮತ್ತು PHH ಪಡಿತರ ಚೀಟಿಯ ಪ್ರತಿ ಫಲಾನುಭವಿಗಳಿಗೆ ಇದೇ ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನೇರ ನಗದು ವರ್ಗಾವಣೆ ಬದಲಾಗಿ ಹೆಚ್ಚುವರಿಯಾಗಿ 5 ಕೆಜಿ ಅನ್ನಭಾಗ್ಯ ಅಕ್ಕಿಯನ್ನ ನೀಡಲಾಗಿದ್ದು, ಇನ್ನು ರಾಜ್ಯ ವ್ಯಾಪ್ತಿಯ ಪ್ರತಿ PHH ಫಲಾನುಭವಿಗೆ ತಲಾ 5 ಕೆಜಿ ಅಕ್ಕಿಯಂತೆ ಹಂಚಿಕೆ ಪ್ರಮಾಣವನ್ನ ನಿಗದಿಪಡಿಸಿ ಹಂಚಿಕೆ ಮಾಡಲಾಗುತ್ತೆ. ಪ್ರಸ್ತುತ ಈ ತಿಂಗಳಿನಿಂದ ಪಡಿತರ ಚೀಟಿಗೆ ಯಾವುದೇ ಆಹಾರ ಧಾನ್ಯ ಹಂಚಿಕೆ ಆಗಿರುವುದಿಲ್ಲವೆಂದು ಪಡಿತರ ಚೀಟಿದಾರರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಇನ್ನು ಯಾವುದೇ ನ್ಯಾಯಬೆಲೆ ಅಂಗಡಿದಾರರು ಕಡಿಮೆ ಪ್ರಮಾಣದ ಪಡಿತರವನ್ನ ವಿತರಣೆ ಮಾಡಿದ್ದಲ್ಲಿ, ಹಣ ಕೇಳಿದ್ದಲ್ಲಿ ಮತ್ತು ಇತರೆ ದೂರುಗಳಿಗೆ ನಿಶುಲ್ಕ ದೂರವಾಣಿ ಸಂಖ್ಯೆ 1967 ಅಥವಾ 1445ಕ್ಕೆ ಹಾಗೂ ಆಯಾ ತಾಲೂಕಿನಲ್ಲಿ ಇರುವಂತಹ ತಹಶೀಲ್ದಾರ್ ಕಚೇರಿಗೆ ಅಥವಾ ಜಿಲ್ಲೆಯ ಜಂಟಿ ನಿರ್ದೇಶಕರ ಕಚೇರಿಗೆ ದೂರನ್ನ ಸಲ್ಲಿಕೆ ಮಾಡಬಹುದು. ಈ ಸದರಿ ಯೋಜನೆಯ ಅಡಿ ವಿತರಿಸಲಾದಂತಹ ಆಹಾರ ಧಾನ್ಯಗಳನ್ನು ಹಣಕ್ಕಾಗಿ ಪಡಿತರ ಚೀಟಿದಾರರು ಮಾರಾಟ ಮಾಡುವುದಾಗಲಿ ಅಥವಾ ಸಂಗ್ರಹಣೆ ಮಾಡುವುದ ಕಂಡುಬಂದಲ್ಲಿ ಅಂತಹ ಪಡಿತರ ಚೀಟಿದಾರರಿಗೆ ವಿತರಿಸಲಾದಂತಹ ಆಹಾರ ಧಾನ್ಯಗಳಿಗೆ ಮುಕ್ತ ಮಾರುಕಟ್ಟೆ ದರಕ್ಕೆ ವಿತರಿಸಲಾಗುತ್ತೆ ಮತ್ತು ಸದರಿ ಪಡಿತರ ಚೀಟಿಯನ್ನು 6 ತಿಂಗಳ ಅವಧಿಗೆ ಅಮಾನತುಗೊಳಿಸಲಾಗುವುದೆಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರೇಷನ್ ಅಂಗಡಿಗಳಲ್ಲಿ ಪ್ರಸ್ತುತ ದೊಡ್ಡ ಸಮಸ್ಯೆ ಎಂದರೆ ಸರತಿ ಸಾಲು, ಮತ್ತೊಂದು ಸರ್ವರ್ ಸಮಸ್ಯೆ. ಇದರಿಂದ ಅತಿ ಹೆಚ್ಚು ಸಮಸ್ಯೆಗೆ ಈಡಾಗುವುದೆಂದೇ ಹಿರಿಯ ನಾಗರಿಕರು. ಆದರೆ ಇದೀಗ ಹಿರಿಯ ನಾಗರಿಕರ ಸಮಸ್ಯೆಗೆ ಪರಿಹಾರ ನೀಡಲು ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ನೋಡಿ, 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಈ ಪ್ರಕಾರ ಇನ್ಮೇಲೆ ಉಚಿತವಾಗಿ ಮನೆ ಮನೆಗೆ ಪಡಿತರ ಆಹಾರ ಪದಾರ್ಥಗಳನ್ನು ಪೂರೈಕೆಯಾಗಲಿದೆ. ಈ ಯೋಜನೆಯನ್ನ ಅನ್ನ ಸುವಿಧಾ ಯೋಜನೆ ಎಂದು ಹೆಸರು ಇಡಲಾಗಿದೆ. ಏನಿದು ಅನ್ನ ಸುವಿಧಾ ಯೋಜನೆ? ಹಿರಿಯ ನಾಗರಿಕರು ಅನುಕೂಲಕ್ಕಾಗಿ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಉಪಕ್ರಮವಾಗಿ ಅನ್ನ ಸುವಿಧಾ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಪ್ರಸ್ತುತ ಅದೆಷ್ಟೋ ಹಿರಿಯ ನಾಗರಿಕರು ಒಬ್ಬಂಟಿಯಾಗಿ ಮನೆಯಲ್ಲಿ ವಾಸ ಇರುತ್ತಿದ್ದು, ಆದರೆ ಕೆಲವರಿಗೆ ಆರೋಗ್ಯದ ಸಮಸ್ಯೆಯಿಂದಲೂ ಕೂಡ ಇನ್ನಿತರ ಸಮಸ್ಯೆಗಳಿಂದಲೂ ಅನ್ನಭಾಗ್ಯ ಯೋಜನೆ ಅಡಿ ಸಬ್ಸಿಡಿ ದರದಲ್ಲಿ ಅಕ್ಕಿ ಮತ್ತು ಇನ್ನಿತರ ಆಹಾರ ಪದಾರ್ಥಗಳನ್ನು ಪಡೆಯಲು ಸಾಧ್ಯ ಆಗುತ್ತಿಲ್ಲ. ಇದೇ ಕಾರಣದಿಂದ ಇದೀಗ ಅನ್ನ ಸುವಿಧಾ ಯೋಜನೆ ಅಡಿ ಸರ್ಕಾರ ಅಶಕ್ತರಾದಂತಹ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಈ ಅನ್ನ ಸೌಲಭ್ಯವನ್ನ ಒದಗಿಸಲು ಮುಂದಾಗಿದೆ. 75 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾತ್ರ ಇರುವ ಕುಟುಂಬಗಳಿಗೆ ಸ್ಥಳೀಯ ನ್ಯಾಯಬೆಲೆ ಅಂಗಡಿಯವರು ಪಡಿತರ ಸೌಲಭ್ಯವನ್ನ ಮನೆ ಬಾಗಿಲಿಗೆ ತಂದು ಕೊಡುತ್ತಾರೆ. ಇದರಿಂದ ಹಿರಿಯ ನಾಗರಿಕರು ಹೋಗಿ ನ್ಯಾಯಬೆಲೆ ಅಂಗಡಿ ಮುಂದೆ ಗಂಟೆಗಟ್ಟಲೆ ನಿಲ್ಲುವುದು ತಪ್ಪಲಿದೆ.